ನೀ ತಿಂತ ಇದೆಯಲ್ಲ ಅವನ್ಗೂ ತಿನ್ಸು ಭೂಮಿ, ಪ್ರೀತಿಯಿಂದ ತಿನ್ಸು ಭೂಮಿ. ಈಗ ನಿಮ್ಮಿಬ್ರನ್ನ ನೋಡಿದ್ರೆ ಮೊದ್ಲಿನ ತರ ಇದೀರಾ ಅನಿಸ್ತಿದೆ. ನಾಚ್ಕೊಂಬಿಡ ಚಿನ್ನ, ತಿನ್ನು. ನೀನು ತಿನ್ಸು ಹಂಗೆ. ಯಪ್ಪ 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 ಯಪ್ಪ, ತಿರುವುಗಳ ಮೇಲೆ ತಿರುವಲ್ಲಪ್ಪ ನಿನ್ನ ಕಥೆಯಲ್ಲಿ. ಏನು ಇದು ಮಾರಾಯ? ಇಷ್ಟು ವರ್ಷ ಗಂಡನ ಒಪ್ಪಂದದ ವಾಯ್ದೆ ಪ್ರಕಾರ ನಡೀತು, ಈಗ ಹೆಂಡತಿ ಶುರುನಾ? ಸತ್ಯನ ಗಂಡ ಹೆಂಡತಿ ಅಂತ ಕರಿಬೇಡಿ ನಮ್ಮನ್ನ. ಅಲ್ಲಪ್ಪ, ಗಂಡ ಹೆಂಡತಿ ಅಂತ ಕರೀದಿ ಇನ್ನೇನ್ ಕರೀಲಿ ನಾನು? ಸರಿ ಬಿಡು, ಈಗಲೇ ಭೂಮಿ ಹತ್ರ ಹೋಗಿ ಮಾತು. ಅಜಿತರಿಗೆ ಈ ಒಪ್ಪಂದ ಇಷ್ಟ ಇಲ್ಲ. ನನಗೆ ಒಪ್ಪಂದ ಓಕೆ ಸತ್ಯಣ್ಣ. ನನಗೇನೇ ಮಾಡ್ತಿದ್ರು ಅದು ಅಮ್ಮನ ಆರೋಗ್ಯ ಹಾಗೆ ಈ ಮನೇಲಿರೋರ್ ಸಂತೋಷ ನೆಮ್ಮದಿನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡ್ತಿರೋದು. ಈಗ ನೀವ್ ಯಾರ್ಯಾರ ಹತ್ರನೂ ಹೋಗಿ ಬೇಡ್ಕೊಳ್ಳುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಬೇಡ್ಕೊಳ್ಳುವಂತದ್ದು ಏನಿದೆಯಪ್ಪ ಇದರಲ್ಲಿ? ಏನಿದೆ? ಇಬ್ರು ಒಂದ್ ವರ್ಷ ಒಟ್ಟಿಗೆ ಇದ್ದೀರಿ, ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಆದ್ರೆ ಬಾಯ್ ಬಿಟ್ಟು ಪ್ರೀತಿನ ಮಾತ್ರ ಹಂಚ್ಕೊಂಡಿಲ್ಲ. ಆದ್ರೆ ಈಗ ಅದರ ದಾರಿ ನಿಚ್ಚಳ ಆಗಿದೆ. ನಿಮ್ಮ ಗಾಡಿನ ಮುಂದೂಡ್ಕೊಂಡು ಹೋಗ್ಬೇಕು. ನೋಡೋಜಿತ, ಎರಡು ಶತ್ರುಗಳು ಜೊತೆ ಕುತ್ಕೊಂಡು ಚರ್ಚೆ ಮಾಡಿದಾಗ್ಲೇ ಮಾತ್ರ ಪ್ರಪಂಚ ಉದ್ಧಾರ ಆಗಕ್ ಸಾಧ್ಯ ಆಗುದು, ಅಭಿವೃದ್ಧಿ ಆಗಕ್ ಸಾಧ್ಯ ಆಗುದು, ಮತ್ತೆ ರಾಗ ದ್ವೇಷಗಳನ್ನ ಬಿಟ್ಟು ಮುಂದೆ ಹೋಗಕ್ ಸಾಧ್ಯ ಆಗುತ್ತೆ. ಇನ್ನು ನೀವು ಮುದ್ದಾದ ಜೋಡಿ ಹಕ್ಕಿಗಳು ಒಂದಾಗದೆ ಇರ್ತೀರೇನಪ್ಪ. ನೋಡ, ಈ ಅಹಂಕಾರ ಅನ್ನೋ ಕಿರೀಟನ ಪಕ್ಕಕ್ಕಿಟ್ಟು ನೆಲಸ್ಪರ್ಶಿಯಾಗಿ ಹೋಗು, ಮಾತಾಡು, ಎಲ್ಲ ಸರಿ ಹೋಗು. ಆಗಲ್ಲ ಸತ್ಯಣ್ಣ. ಏನು ನೀನು ಹೇಳಿದ್ದನ್ನೇ ಹೇಳ್ತೀಯಲ್ಲ, ನಿನಗೆ ಬೋರ್ ಆಗಲ್ವಾ? ಇಬ್ರು ಈಗ ದೂರ ದೂರ ತೀರದ ಯಾನಿಗರಲ್ಲ, ಒಂದೇ ದೋಣಿಯ ಪಯಣಿಗರು. ನೀನು ಸ್ವಲ್ಪ ಮನಸ್ಸು ಮಾಡ್ಕೊಂಡು ಹತ್ರ ಹೋಗಿ ಹೇಳ್ಕೊಂಡ್ಬಿಡು. ನಿಜ ಹೇಳು, ಅವಳು ಈ ಮನೆಯ ಸಂತೋಷನ ದೂರ ಮಾಡೋ ಹುಡುಗಿನ ಹೊರಕತೆ ಬಿಡು. ಕನ್ಸ್ ಮನಸ್ಸಲ್ಲ ಅದು. ಯಾವತ್ತಾದ್ರೂ ನೀನು ಭೂಮಿಗೆ ಕಿಂಚತ್ತಾದ್ರೂ ನೋವಾಗೋ ತರ ನಡ್ಕೊಂಡಿದ್ಯಾ? ಅದನ್ನೇ ಇಲ್ಲ. ಏನೋ ಇದೊಂದು ವಿಷಮ ಗಳಿಗೆ, ಯಾರಿಂದನೋ ಏನೋ ಕಿತಾಪತಿ ಆಗಿದೆ, ಸ್ವಲ್ಪ ಮನಸ್ತಾಪಗಳು ಬಂದಿದೆ. ನೀನೇ ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ. ಸತ್ಯಣ್ಣ, ನಾನ್ ಸ್ವಲ್ಪ ಟಯರ್ಡ್ ಆಗೋಗಿದ್ದೀನಿ, ಮಲ್ಕೊಂತೀನಿ. ನನ್ ಸ್ವಲ್ಪ ಟಯರ್ಡ್ ಆಗಿದೆ, ಮಲ್ಕೋತಿ. ತುತ್ತು ಭಾಷಣ ಮಾಡಿದ್ದು ಬೇಸ್ಟ್ ಆಯ್ತಾ? ಏನನ್ನವನು ಎಲ್ಲ ಓಕೆನಾ? ಅವ್ರಿಬ್ರು ಮಧ್ಯೆ ಎಲ್ಲ ಸರಿ ಕಾಂಪ್ರಮೈಸ್ ಆಯ್ತು ತಾನೆ ಸತ್ಯಣ್ಣ? ಅವ್ರಿಬ್ರು ಮತ್ತೆ ಏನು ಡಿಫ್ರೆನ್ಸ್ ಇಲ್ಲ ತಾನೆ? ಎಲ್ಲ ಸಾಲ್ವ್ ಆಗೋಯ್ತು ತಾನೆ? ಗಂಡ ಹೆಂಡತಿ ಅಲ್ವಾ, ಪರಸ್ಪರ ಮಾತಾಡ್ಕೊಂಡ್ಮೇಲೆ ಸಮಸ್ಯೆ ಬಗೆಹರದಂಗೆ. ಕರೆಕ್ಟ್. ಈಗ ಮನಸ್ಸು ನಿರ್ಧಾರ ಆಯ್ತಪ್ಪ. ಯಾಕೆ ಸತ್ಯ? ಆದ್ರೂ ಅವ್ರಿಬ್ರು ಮಧ್ಯ ಸ್ವಲ್ಪ ಮುಜುಗರ ಇದ್ದೇ ಇದೆ. ಅದೇನ್ ಬಿಡು, ಇಬ್ರು ರೂಮ್ ಹೋದ್ರೆ ಸರಿ ಹೋಗುತ್ತೆ. ಅಲ್ಲ ರಮಣ, ಅವಳು ಅಜಿತ್ ರೂಮ್ ಹೋದ್ರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಅಲ್ಲಿವರೆಗೆ ನಮಗೆ ನೆಮ್ಮದಿ ಇರಲ್ವಲ್ಲ. ಪ್ಲೀಸ್ ಅದನ್ನ ಮನಸ್ವಿನಿ ಚಿಕ್ಕ ವಯಸ್ಸಿನ ಫೋಟೋ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಫ್ಲಾಶ್ ಮಾಡಿಸಿ ಅಂತ ಹೇಳಿದ್ನಲ್ಲ, ಕಳ್ಸ್ಕೊಟ್ರ? ಗುಡ್. ಅದಾಗೆ ಆ ಸ್ಕೆಚ್ ಆರ್ಟಿಸ್ಟ್ ದಿವಾಕರ್ ಇದಾರಲ್ಲ, ಅವ್ರಿಗೆ ಮನಸ್ವಿನಿ ಈಗ ಹೇಗಿರ್ಬೋದು ಅನ್ನೋ ಸ್ಕೆಚ್ ಮಾಡೋದಕ್ಕೆ ಹೇಳಿದ್ನಲ್ಲ, ಅದೇನಾಯ್ತು? ಏನ ಊರಲ್ಲಿಲ್ವಾ? ಅಲ್ಲ ಸರಿ, ಅವ್ರು ಬರ್ತಿದ್ದಾಗೆ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಈ ಕೆಲಸ ಮುಗಿಸ್ಕೊಡೋದಕ್ಕೆ ಹೇಳಿ. ಗುಡ್. ಸರಿ, ಓಕೆ, ಸ್ಟೇಷನ್ ಬಂದು ಮಾತಾಡ್ತೀನಿ. ಗುಡ್ ನೈಟ್. ಇಷ್ಟೊತ್ತಾದ್ರೂ ಭೂಮಿ ಯಾಕೆ ಇನ್ನೂ ರೂಮಿಗೆ ಬಂದಿಲ್ಲ? ಮನೆಯವ್ರು ಫೋರ್ಸ್ ಮಾಡಿದಕ್ಕೆ ಅವಳನ್ನ ಕರೆದಿದ್ದೀನಿ. ಬರೋದು ಬಿಡೋದು ಅವಳ ಇಷ್ಟ, ನಾನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಬೇಕು? ಭೂಮಿ ಹಾ ಹೇಳಿ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ನಾನ್ ಮಾತಾಡ್ಬೇಕು ಅಂತ ಹೇಳ್ತೀನಿ, ನೀನ್ ನೋಡಿದ್ರೆ ಆಟ ಆಡ್ತಾನೆ ಐತಿಯಲ್ಲ. ಓ ಸಾಹೇಬ್ರೆ, ನಿಮ್ ಮಾತ್ ಕೇಳೋಷ್ಟು ನಮ್ ಪುಸ್ತಕ ಬಂದ್ ನಾನು ಆಟ ಆಡ್ಬೇಕು. ನೋಡು, ಅಮ್ಮನ ಆರೋಗ್ಯ ಸುಧಾರಿಸ್ಕೋಬೇಕು ಅಂತ ಹೇಳಿ ಇಬ್ರು ಒಪ್ಕೊಂಡೆ ಒಂದೇ ರೂಮಲ್ಲಿ ಇರ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ನೀವ್ ಆ ಮಾತನ್ನ ಮುರ್ದ್ಬಿಟ್ರಲ್ಲ ಸಾಹೇಬ್ರೆ. ನಾನಾ? ಯಾವಾಗ? ನಾನು ಏನ್ ಹೇಳಿದ್ದೆ ನಿಮ್ಗೆ? ನಾನೇನಂತ ಕಂಡೀಷನ್ ಹಾಕಿದ್ದೆ ನಿಮ್ಗೆ? ನನ್ನ ಪರ್ಮಿಷನ್ ಇಲ್ದೆ ನೀವು ನನ್ನನ್ನ ಚಿನ್ನ, ಮುದ್ದು, ಬೆಳ್ಳಿ, ಬಂಗಾರ ಅಂತ ಎಲ್ಲ ಕರಿಬಾರ್ದು ಅಂತ ಹೇಳಿದ್ದೆ ತಾನೆ? ನಿನ್ನ ನಾನ್ ಚಿನ್ನ, ರನ್ನ, ಮುದ್ದು, ಬಂಗಾರ ಅಂತ ಕರಿಯೋ ಆಸೆ ಅನ್ಕೊಂಡಿದ್ಯಾ ನಂಗೆ? ಅಮ್ಮನ್ಗೆ ನಾವಿಬ್ರು ಜಗಳ ಆಡ್ಕೊಂಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ನಿನ್ನ ಚಿನ್ನ ಅಂತ ಕರೆದಿದ್ದಷ್ಟೇ. ಒಟ್ನಲ್ಲಿ ನಾನ್ ಹಾಕಿದಿದ್ ಕಂಡೀಷನ್ ನೀವು ಮುರಿದ್ರಿ ತಾನೆ? ನಾನ್ ಬೇಕು ಅಂತ ಮಾಡಿದಲ್ಲ. ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು, ಮಾಡಿ ತಪ್ಪೆ, ಕೊಲೆನೆ ಅಷ್ಟೇ. ಸರಿ ಆಯ್ತು, ನಂದು ಸಾರಿ. ನಂದೇ ಸಾರಿ ಅನ್ಬಿಟ್ರೆ ಎಲ್ಲ ಮುಗ್ದೋಯ್ತಾ? ಸಾರಿ ಎಲ್ಲ ಕೇಳಿದ್ರೆ ಆಗಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ಶಿಕ್ಷೆ? ಹೌದು. ನಾನು? ಹೌದು. ಕಾಮಿಡಿ ಮಾಡ್ತಿದ್ಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸಾಹೇಬ್ರೆ, ನಾನ್ ಕೊಟ್ಟಿದ್ ಶಿಕ್ಷೆನ ನೀವ್ ತಗೋಬೇಕು, ಆಗ್ಲೇ ನಾನ್ ನಿಮ್ ಸಾರಿನ ಒಪ್ಕೊಳ್ಳೋದು. ಏನ ಶಿಕ್ಷೆ? ಶಿಕ್ಷೆ ಏನಪ್ಪಾ ಅಂದ್ರೆ, ನಾನ್ ಈ ರೂಮಿಗೆ ಬಂದ ತಕ್ಷಣ ಸರಸರ ಅಂತ ಹೋಗಿ ನನ್ ಬಟ್ಟೆ ಎಲ್ಲ ಜೋಡ್ಸಿ ಇಟ್ಬಿಟ್ಟಿದೀನಿ. ಅದನ್ನ ನೀವ್ ತಗೊಂಡು ನನ್ ಟ್ರಂಕಿಗೆ, ನನ್ ಸೂಟ್ ಕೇಸ್ಗೆ ನೀವೇ ವಾಪಸ್ ಜೋಡ್ಸಿರ್ಬೇಕು, ಅದು ಕ್ಲೀನ್ ಆಗಿ. ಏನ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಬೇಕು? ಹೌದು. ಅದು ನಾನು. ಅದೇ ಶಿಕ್ಷೆ. ಮಾಡಿಲ್ಲ ಅಂದ್ರೆ? ಅಯ್ಯೋ ಬಿಡಿಪಾ, ನಾನೇನ್ ಬಲವಂತ ಮಾಡಲ್ಲ. ಮಾಡಿಲ್ಲ ಅಂದ್ರೆ ಹೇಗಿದ್ರು ಕಾರ್ ರೇಸ್ ಅರ್ಧಕ್ಕೆ ಬಿಟ್ಟಿದ್ದೀನಲ್ಲ, ಸ್ಕೂಟರ್ ರೇಸ್ ಒಂದಿದೆ, ಅದೊಂದು ಆಡ್ಕೊಂಬತ್ತೀನಿ. ನೀನ್ ನಿಂತ್ಕೋ, ನಾನ್ ಪ್ಯಾಕ್ ಮಾಡ್ತೀನಿ. ನೋಡಿ, ಅಮೂಲಲ್ಲಿ ಕಬೋರ್ಡ್ ಇದೆ, ಪಕ್ಕದಲ್ಲಿ ಟ್ರಂಕ್ ಇದೆ, ಅದ್ರ ಬದಲು ಚಿಕ್ಕ ಸೂಟ್ ಕೇಸ್ ಇದೆ, ಬಟ್ಟೆಗಳೆಲ್ಲ ಜೋಡಿಸಿದೀನಿ. ನೀಟಾಗಿ ಜೋಡಿಸ್ಬಿಟ್ಟು ಹೋಗಮ್ಮ, ಹೋಗು. ಬಟ್ಟೆ ಮಾತ್ರನಾ ಅಥವಾ ನೀನು ಕಾರ್ ರೇಸ್ ಆಡ್ಲಾ, ಸ್ಕೂಟರ್ ರೇಸ್ ಆಡ್ಲಾ? ನಿಧಾನ. ಹಾ, ನಿಧಾನ ಸಾಹೇಬ್ರೆ, ನಿಧಾನ ಅಂತ ಹೇಳಿದೆ. ಹೌದಾ, ಸರಿ ಬಿಡಿ. ಹೇಗಿದ್ರು ಕಾರ್ ರೇಸ್ ಮಾತ್ರ ಆಡಿದೀನಿ, ಬೈಕ್ ರೇಸು, ಸೈಕಲ್ ರೇಸು ಎಲ್ಲ ಆಡ್ಕೊಂಡ್ಬಿಡ್ತೀನಿ. ನಾನ್ ಅವತ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಇದೇ ರೀತಿ ಬಟ್ಟೆ ಪ್ಯಾಕ್ ಮಾಡಿದ್ರೇನೋ ನೀವ್ ನಂದು. ನನ್ಗೇನ್ ತಲೆ ಕೆಟ್ಟಿದ್ಯಾ ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ ಕೂತ್ಕೊಳ್ಳೋದಕ್ಕೆ? ನನಗ್ ನನ್ ಬಟ್ಟೆನೆ ಪ್ಯಾಕ್ ಮಾಡಕ್ ಗೊತ್ತಿಲ್ಲ. ಪಲ್ಲವಿ ಯಾಕಂಗ್ ಹೇಳಿದ್ದೆ ಅಷ್ಟು. ಪ್ಯಾಕ್ ಆಯ್ತು. ಸರಿ, ಪ್ಯಾಕ್ ಆಯ್ತಲ್ವಾ, ಎಲ್ಲ ಬೇಗ ತಗೊಳ್ಳಿ, ಹೋಗೋಣ. ಏನು? ಪ್ಯಾಕ್ ಮಾಡಿದ್ರಲ್ಲ, ತಗೊಳ್ಳಿ ಹೋಗೋಣ ಅಂದೆ.
ಅಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಇಂಗ್ಲಿಷ್ ಅಲ್ಲೇ ಇರ್ಬೇಕಾ? ತಲೆ ತೋರಿಸ್ಬಿಟ್ಟು ಶೂಟ್ ಮಾಡಿ ಅಂತ ನಾನೇ ಕೇಳದ. ನೀನ್ ಕನ್ನಡದಲ್ಲೇ ಅರ್ಥ ಆಗತ್ತರ ಹೇಳಿ ಸಾಕು. ಅಲ್ಲಿರೋ ಬಟ್ಟೆನೆಲ್ಲ ಇಲ್ಲಿ ತಗೊಬಂದ್ ಪ್ಯಾಕ್ ಮಾಡಿದ್ರಲ್ಲ, ಇವಾಗ ಇದನ್ನ ತಗೊಳ್ಳಿ ಹೋಗೋಣ ಅಂತ ಹೇಳ್ದೆ. ಸಾಧ್ಯನೇ ಇಲ್ಲ. ಆಗಲ್ವಾ? ಸರಿ ಎತ್ಕೊಂಡ್ ತಿಂಬ. ಹೋಗೋಣ. ಹೋಗೋಣ. ಅಯ್ಯೋ ಒಂದ್ ನಿಮಿಷ. ಶಾರದಮ್ಮ, ಶಾರದಮ್ಮ, ನಾನು ಸಾಹೇಬ್ರ ಜೊತೆ ಹೋಗ್ತೀನಿ. ನೀವು ಒಬ್ರೇ ಮಲ್ಕೋಬೇಕು, ಸರಿನಾ? ಏನಾದ್ರೂ ಬೇಕಂದ್ರೆ ಹೇಳಿ, ನಾನ್ ಬಂದ್ಬಿಡ್ತೀನಿ. ಮತ್ತೆ ಸರಿ, ಇನ್ ಮನ್ಕೊಳ್. ಏನ್ ಶಾರದಮ್ಮನ ಹಂಗ್ ನೋಡ್ತಾ ಇದ್ದೀರಾ? ನನ್ ಮನ್ಸ್ ಬದ್ಲಾಯಿಸಕ್ಕಿಂತ ಮುಂಚೆ ಹೋಗ್ಬಿಡೋಣ, ನಡೀರಿ. ಈ ಕೋತಿಗೆ ಎಣ್ಣ ಕುಡಿದ್ರೆ ಒಂಥರ ಆಡುತ್ತೆ ಅಂತ ಕೇಳಿದ್ದೆ, ನೋಡಿರ್ಲಿಲ್ಲ. ಆದ್ರೆ ಇವಾಗ ಕೋತಿ ವಿಷಯ ಬಂತು. ಹೇಳ್ಬೇಕು ಅನ್ನಿಸ್ತು. ಹೇಳಿ. ಮನ್ಸು ಬದಲಾಗ್ಬಿಟ್ರೆ ಕಷ್ಟ. ಭಗವಾನ ನಿಧಾನ. ಅಟ್ಲೀಸ್ಟ್ ಅದೊಂದು ಎತ್ಕೊಂಡ್ ಬರ್ಬೋದಲ್ವಾ? ನಾನಾ ಸರಿ, ಎತ್ಕೊಂಡ್ ಬರಲ್ಲ, ಎತ್ಕೊಂಡ್ ಹೋಗ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಇನ್ನೇನ್ ಎತ್ಕೊಂಡಲ್ಲ, ಬರ್ಬೋದು. ಹಾಗೆ ನಿಂತಿದ್ಯಾ? ಹಾಗೆ ನಿಂತಿದ್ಯಾ? ಸ್ವಲ್ಪ ಕೂಡ ಮರ್ಯಾದೆ ಕೊಡೋದ್ ಬೇಡ್ವಾ? ಬನ್ನಿ ಭೂಮಿ ಅವ್ರು ಬನ್ನಿ. ಕೇಳೋದಕ್ ತುಂಬಾ ಚೆನ್ನಾಗಿದೆ. ಇದನ್ನೇ ಮುಂದುವರ್ಸಿ, ಆರೋಗ್ಯಕ್ಕೆ ಒಳ್ಳೇದು. ಏನಿಯೋ ಸರಿ ಹೋದ್ರು ಕೊಡ್ರೆ ಮತ್ತೆ ಕೋಳಿ ಜಗಳ ಶುರು ಮಾಡ್ಕೊಂಡಿದಾರಲ್ಲ ಇಬ್ರು. ಮಾವ, ಅದು ಕೋಳಿ ಜಗಳ ಅಲ್ಲ, ಪ್ರೀತಿ ಜಾಸ್ತಿ ಆದಾಗ ಆಡೋ ಜಗಳ. ಸತ್ಯಣ್ಣ ಕಣ್ಣೀರು ವೈ? ದಯವಿಟ್ಟು ಕ್ಷಮಿಸ್ಬೇಕು, ಸ್ವಲ್ಪ ಭಾವನೆ ಆಗ್ತಿದೆ. ಆಸ್ಪತ್ರೆಯಿಂದ ಅವರಿಬ್ರು ದೂರ ಆದಾಗಿಂದ ಅವ್ರ ಬಗ್ಗೆ ನಾನು ತುಂಬಾ ವೇದನೆ ಪಟ್ಬಿಟ್ಟಿದ್ದೆ. ಈಗ ಇಬ್ರು ಇಷ್ಟ ಹತ್ರ ಹೋಗ್ತಾ ಇರೋದ್ ನೋಡಿ ಖುಷಿ ಆಗ್ತಾ ಇದೆ. ನಾನ್ ಪಟ್ಟ ಶ್ರಮಕ್ಕೆ ಫಲ ಸಿಕ್ತು ಅನಿಸ್ತಿದೆ. ನಿನ್ ಮಾತ್ ನಿಜ ಸತ್ಯ. ನಾವು ಪಟ್ಟ ಶ್ರಮಕ್ಕಿಂತ ನೀನು ಪಟ್ಟ ಶ್ರಮ ತುಂಬಾ ದೊಡ್ಡದು. ಹೌದು ಶ್ರವಣ, ನನ್ಗೆ ಆಗಾಗ ಅನ್ಸುತ್ತೆ ನಮ್ ಭೂಮಿ ನಮ್ ಸತ್ಯನಿಗೆ ತಂಗಿಯಾಗಿ ಹುಟ್ಬೇಕು. ಏನ್ರ ಮನ ಹೀಗಂದ್ಬಿಟ್ರಿ ನೀವು? ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿನ? ಇವಳು ನನ್ ತಂಗಿಕ್ಕಿಂತ ಹೆಚ್ಚು ಚೆನ್ನಾಗಿರ್ಬೇಕು, ನಗನಗ್ತಾ ಇರ್ಬೇಕು, ಅಜಿತನ್ ಜೊತೆ 100 ಕಾಲ ಸುಖವಾಗಿರ್ಬೇಕು. ಇದನ್ನ ನಾನ್ ಕಣ್ ತುಂಬ್ಕೊಂಡು ನೋಡ್ತಾ ಹಂಗ ಪಡ್ಬೇಕು, ಅದೇ ನನ್ನ ಆಶಯ. ಆದ್ರೆ ರಮಣ, ಇವ್ರಿಬ್ರು ಮಧ್ಯ ಇವ್ರ ನೆಮ್ಮದಿ ಕಳ್ಸೋಕೆ ಯಾರಾದ್ರೂ ಬಂದ್ರೆ ನಾನಂತೂ ಅವ್ರ ಮೇಲೆ ಕೇಸು ಅಂದ್ರೆ ಸೆಕ್ಷನ್ ಹಾಕಿ ಜೈಲಿಗಂತೂ ಕಳಿಸ್ತೀನಿ. ಅಷ್ಟು ಮಾತ್ರ ಸತ್ಯ. ಸತ್ಯಣ್ಣ ಕಾಮ್ ಡೌನ್. ನಾವೆಲ್ಲ ಒಂದೇ ಗ್ಯಾಂಗು, ನಿಮ್ ತರಾನೇ ನಾವು. ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ರಿವರ್ಸ್ ಆಗೋಯ್ತು. ಆ ಭೂಮಿ ಅಜಿತ್ ರೂಮ್ಗೆ ಹೋಗ್ತಾ ಇದ್ದಾಳೆ. ಅಂಡ್ ಮಜಾ ಏನ್ ಗೊತ್ತಾ, ಅಜಿತ್ ಅವಳ ಲಗೇಜ್ ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಾಳಾದ್ದು ನಾವು ಬಿಡೋ ಬಾಣಗಳೆಲ್ಲ ನಮ್ಗೆ ತಿರುಗು ಬಾಣ ಆಗ್ತಾ ಇದೆ. ಯಾಕೋ ನಮ್ ಟೈಮೇ ಹಾಳಾಗೋಗಿದೆ. ಆ ಡೂಪ್ಲಿಕೇಟ್ ಇಂದ ಎಸ್ಕೇಪ್ ಆದ್ವಿ. ಅಜಿತ್ ಮತ್ತೆ ಭೂಮಿ ಸಪರೇಟ್ ಆಗಿದ್ರು. ಇಡೀ ಮನೆ ನಮ್ ಕಂಟ್ರೋಲ್ ನಲ್ಲಿ ಇರುತ್ತೆ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಮತ್ತೆ ಕತೆ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಮಾಮ್ ಟೆನ್ಷನ್ ಮಾಡ್ಕೋಬೇಡ. ಆ ಟೀ ಅಂಗಡಿ ಅಜಿತ್ ಜೊತೆ ಮತ್ತೆ ವಾಪಸ್ ಬಂದ್ರೆ ಏನಂತೆ? ಅವ್ರಿಬ್ರು ಮುಂಚಿನ ತರ ಅದು ಡೆಫಿನೆಟ್ಲಿ ಇಲ್ಲ. ಚಾನ್ಸ್ ತಗೊಂಡು ಮತ್ತೆ ಏನಾದ್ರು ಮಾಡೋಣ. ನಾನು ಆ ಭೂಮಿ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಅಜಿತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಒರಿಜಿನಲ್ ಮನಸ್ವಿನಿನ ಹುಡುಕಿ ನಿಮ್ ಮುಂದೆ ಕರ್ಕೊಂಡ್ ಬಂದು ನಿಲ್ಲಿಸ್ತೀನಿ ಮಾವ ಅಂತ ಅಜಿತ್ ಯಾವಾಗ್ಲೂ ಹೇಳುವಾಗ್ಲೆಲ್ಲ ಅದೊಂಥರ ಸಮಾಧಾನದ ಮಾತುಗಳ ತರ ಅನ್ನಿಸ್ತಾ ಇತ್ತು ನನ್ಗೆ. ಆದ್ರೆ ಈ ಸಲ ಸ್ಪೆಷಲಿ ಅಶ್ವಿನಿ ಎಕ್ಸ್ಪೋಸ್ ಆದ್ಮೇಲೆ ಶ್ರವಣ್ ಹತ್ರ ಮಾತ್ ಕೊಡ್ತಾ ಇದ್ನಲ್ಲ ಆಗ, ಅದ್ರ ಇಂಟೆನ್ಸಿಟಿನೇ ನೋಡ್ತಾ ಇದ್ರೆ ನಂಗೆ ಯಾಕೋ ಡೇಂಜರಸ್ ಅಲ್ಲ ಒಂಥರ ಇಷ್ಟು ದಿನ ಆ ಭೂಮಿ ಜೊತೆಗಿನ ಜಗಳ ಅವನ್ ಮೈಂಡ್ ನ ಡಿಸ್ಟರ್ಬ್ ಮಾಡ್ತಾ ಇತ್ತು, ಕೇಸಿಂದ ಅವನ್ನ ಡೈವರ್ಟ್ ಮಾಡಿತ್ತು. ಈಗ ಅವರಿಬ್ರು ಅಟ್ಲೀಸ್ಟ್ ಆದ್ಮೇಲೆ ಅವ್ನ್ ಫುಲ್ ಫೋಕಸ್ ಮನಸ್ವಿನಿನ ಹುಡ್ಕೋದ್ರ ಕಡೆನೇ ಇರತ್ತೆ. ಹೇಳಿ ಕೇಳಿ ಬುದ್ಧಿವಂತ. ಹುಡುಕ್ತಾ ಈ ಭೂಮಿನೇ ನಿಜವಾದ ಮನಸ್ವಿನಿ ಅಂತ ಕಂಡು ಹಿಡಿದ್ಬಿಟ್ರೆ ಅವನ್ ಇನ್ವೆಸ್ಟಿಗೇಷನ್ ಅಲ್ಲಿಗೆ ನಿಂತ್ರೆ ಪರವಾಗಿಲ್ಲ. ಶಾರದನ್ನು ಸುತ್ತ ಹಾಕೊಂಡು ನನ್ವರೆಗೂ ಬಂದ್ಬಿಟ್ರೆ ಮಾಮ್ ಪ್ಲೀಸ್ ಸ್ಟಾಪ್ ಇಟ್. ಇದನ್ನೆಲ್ಲ ಕೇಳಿದ್ರೇನೆ ಭಯ ಆಗ್ತಾ ಇದೆ. ಕೇಳಿನೇ ನಿನ್ಗೆ ಇಷ್ಟೊಂದು ಭಯ ಆಗ್ತಿರ್ಬೇಕಾದ್ರೆ ಕ್ರೈಮ್ ಮಾಡಿರೋ ನನಗೆ ಹೇಗಿರ್ಬೇಡ. ಚಾನ್ಸ್ ತಗೊಳ್ಳೋಷ್ಟು ಟೈಮ್ ಇಲ್ಲ ನಮ್ ಹತ್ರ. ಆದಷ್ಟು ಬೇಗ ಅಮ್ಮ ಮಗಳಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಏನು ಅಮ್ಮ ಸಾಯ್ಬ್ರೆ, ನನಗ್ ಲೈಟ್ ಆಫ್ ಮಾಡಿದ್ರೆ ಭಯ ಆಗುತ್ತೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ನಿಜವಾಗ್ಲೂ ಮಲ್ಗಿದಾರೋ ಅಥವಾ ಮಲ್ಗಿಲ್ವೋ ಟೆಸ್ಟ್ ಮಾಡ್ಬೇಕು.